Hello everyone, welcome to RK Study Info YouTube channel. So finally 2024 ವರ್ಷ ಏನಿದೆ ಒಂದು ನೇಮಕಾತಿಗಳ ಹಬ್ಬ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಸಾಕ್ಷಿ ಎನ್ನುವಂತೆ ಅನೇಕ ನೇಮಕಾತಿಗಳು ಒಂದಾದ್ಮೇಲೆ ಒಂದು ಅಧಿಸೂಚನೆ ಆಗ್ತಾ ಇದಾವೆ. ಸೊ ನೀವು ನೋಡ್ತಾ ಇರಬಹುದು 364 ಈ 264 ನಾನ್ HK ವೃಂದದ ಈ ಭೂಮಾಪಕರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಇದು ಗ್ರೂಪ್ ಸಿ ವೃಂದದ ಹುದ್ದೆ ಆಗಿರುತ್ತೆ. ಹಾಗೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ 100 ಭೂಮಾಪಕರು ಹುದ್ದೆಗಳ ಒಂದು ಅಧಿಸೂಚನೆಯನ್ನ KPSC ಕಡೆಯಿಂದ ಇವತ್ತು ಅಧಿಸೂಚನೆ ಹೊರಡಿಸಲಾಗಿದೆ ಆಸ್ಪಿರೆಂಟ್ಸ್. ಸೊ ಈ ಒಂದು ಹುದ್ದೆ ಪಡೆಯೋದಕ್ಕೆ ಏನೇನು ಎಲಿಜಿಬಲ್ ಕಂಡೀಷನ್ಸ್ ಗಳು ಇರಬೇಕಾಗುತ್ತೆ ನಿಮಗೆ, ಹಾಗೇನೆ ಸ್ಯಾಲರಿ ಎಷ್ಟಿರುತ್ತೆ, ಯಾವ ರೀತಿಯ ಉದ್ಯೋಗ ಇದಾಗಿರುತ್ತೆ, ಹಾಗೇನೆ ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಗಳೇನು, ಯಾವ ರೀತಿ ಅರ್ಜಿ ಹಾಕಬೇಕಾಗುತ್ತೆ, ಟೋಟಲ್ ಆಗಿ ಈ ಒಂದು ನೋಟಿಫಿಕೇಶನ್ ಒಳಗಡೆ ಏನಿದೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು KPSC ಉದ್ಯೋಗ ಮಾಹಿತಿ ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ನಾವು ವಿಡಿಯೋದ ಆರಂಭದಲ್ಲೇ ಹೇಳಿದ ಹಾಗೆ ನೇಮಕಾತಿಗಳ ಹಬ್ಬ ಅಂತಾನೆ ಹೇಳ್ಬೋದು. ಸೊ ಈ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ನಲ್ಲಿ ಸಿಕ್ಕಾಪಟ್ಟೆ ಹುದ್ದೆಗಳು ನೋಟಿಫಿಕೇಶನ್ ಆಗೋವಿದಾವೆ ಅಂತ ನಿನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇವತ್ತು ನೋಡ್ತಾ ಇರಬಹುದು ಈ ಒಂದು ಗ್ರೂಪ್ ಸಿ ವೃಂದದ ಭೂಮಾಪಕರು ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಇದನ್ನ ಲ್ಯಾಂಡ್ ಸರ್ವೇಯರ್ ಅಂತ ಹೇಳ್ತಾರೆ, ಸರಿನಾ. ಸರ್ಕಾರದ ಕಡೆಯಿಂದ ಭೂಮಾಪಕರ ನೇಮಕಾತಿಗಳು ಆಗ್ತಾ ಇರ್ತವೆ. ಸೊ 264 RPC ಅಂತಂದ್ರೇನು, ಈ ಒಂದು ನಾನ್ ಹೈದರಾಬಾದ್ ಕರ್ನಾಟಕ ಅಂತ ನಾವೇನ್ ಹೇಳ್ತೇವೆ, ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡರ್ ಅಂತ ನಾವೇನ್ ಹೇಳ್ತೇವೆ, 264 ಹುದ್ದೆಗಳು ಇದಾವೆ ನೋಡಿ. ಹಾಗೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂತ ಹೇಳೋದಾದ್ರೆ ನೋಡ್ತಾ ಇರಬಹುದು 100 ಪೋಸ್ಟ್ಗಳು ಇದಾವೆ. ಎಷ್ಟಿದಾವೆ? 100 ಪೋಸ್ಟ್ಗಳು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದಾವೆ. ಸೊ ಹಾಗಾದ್ರೆ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ಗಳನ್ನ ಹೇಳಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ನೋಡ್ತಾ ಇರಬಹುದು ಇಲಾಖೆ ಹೆಸರನ್ನ ನಿಮ್ಗೆ ಹೇಳ್ತಾ ಇದೀವಿ, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ, ಸರಿನಾ. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಅಂತ ಈ ಒಂದು ಡಿಪಾರ್ಟ್ಮೆಂಟ್ ನ ಕರೀತಾರೆ. ಸೊ ನೇಮ್ ಆಫ್ ದ ಪೋಸ್ಟ್ ಬಂದು ಭೂಮಾಪಕರು, ಲ್ಯಾಂಡ್ ಸರ್ವೇಯರ್ ಅಂತ ಈ ಒಂದು ಹುದ್ದೆಯನ್ನ ಕರೀತಾರೆ ಆಸ್ಪಿರೆಂಟ್ಸ್. ಹಾಗೇನೆ 264 RPC ಅಂತ ಗೊತ್ತಾಯ್ತು. ಹಾಗೆ 100 ಈ ಒಂದು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ. ಸೊ ಈ ಒಂದು ಗ್ರೂಪ್ ಗ್ರೂಪ್ ಬಿ ನ ಗ್ರೂಪ್ ಸಿ ನ ಅಂತ ಕೇಳೋದಾದ್ರೆ ಇದು ಗ್ರೂಪ್ ಸಿ ವೃಂದದ ಹುದ್ದೆ ಆಗಿರುತ್ತೆ. ಹಾಗೇನೆ 264 ಯಾರಿಗಿದಾವೆ? ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ RPC ವೃಂದದ ಅಭ್ಯರ್ಥಿಗಳಿಗೆ. ಸ್ಯಾಲರಿ ನೋಡಿ 23,500 ಇಂದ ಹಿಡ್ಕೊಂಡು 47,650 ರೂಪಾಯಿ ನಿಮಗೆ. ಇದರ ಜೊತೆಗೆ HRA, TA, DA ಪ್ರತಿಯೊಂದು ಇನ್ನ ಉಳಿದಂತಹ ಎಲ್ಲಾ ಅಲೋವೆನ್ಸಸ್ ಗಳು ನಿಮಗೆ ಸಿಕ್ಕು ಇನ್ನೂ ನಿಮಗೆ ಜಾಸ್ತಿ ಆಗಿರುವಂತಹ ಒಂದು ವೇತನವನ್ನ ನೀವೇನ್ ಮಾಡಬಹುದು, ಎಕ್ಸ್ಪೆಕ್ಟೇಷನ್ ಮಾಡಬಹುದು ಆಸ್ಪಿರೆಂಟ್ಸ್. ಹಾಗೇನೆ ಬಹಳ ಮುಖ್ಯವಾಗಿ ಈ ಒಂದು ಅರ್ಜಿ ಹಾಕುವುದಕ್ಕೆ ಆರಂಭದ ದಿನಾಂಕ ಹೆಚ್ಚು ಕಡಿಮೆ ನೋಡಿ ಈ ಒಂದು ಹೈದರಾಬಾದ್ ಕರ್ನಾಟಕಗೆ ಮತ್ತೆ RPC ವೃಂದಕ್ಕೆ ಸೇಮ್ ಡೇಟ್ ಇಂದ ಆರಂಭ ಆಗ್ತಾ ಇದೆ. ಯಾವಾಗಿಂದ? ಮಾರ್ಚ್ 11ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವಾಗಿರುತ್ತೆ? ಏಪ್ರಿಲ್ 10, 2024. ಅಂಡ್ ಬಹಳ ಇಂಪಾರ್ಟೆಂಟ್, ಸರಿಯಾಗಿ ಕೇಳಿಸ್ಕೊಳ್ಳಿ, ಎಕ್ಸಾಮ್ ಯಾವಾಗಿರುತ್ತೆ? ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಇದಕ್ಕೆ. ಸೊ ಆಲ್ರೆಡಿ ಬರೆದಿರುವಂತಹ ಅಭ್ಯರ್ಥಿಗಳು ಮತ್ತೆ ಬರಿಬೇಕಾ ಸರ್ ಅಂತ ಕೇಳ್ತಾ ಇರ್ತಾರೆ. ಇದೇ ವಿಡಿಯೋದಲ್ಲಿ ಹೇಳ್ತೇವೆ, ಸರಿನಾ. ಈ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಓಕೆ ಆಸ್ಪಿರೆಂಟ್ಸ್, ಸೊ ನೋಡ್ತಾ ಇರ್ಬೋದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಇವನ್ ನೀವು 1 to 10th ಕನ್ನಡ ಮೀಡಿಯಂ ಅಭ್ಯರ್ಥಿ ಆಗಿದ್ರು ಸಹ ನಿಮಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಯಾವಾಗಿರುತ್ತೆ ಅಂತ ಹೇಳೋದಾದ್ರೆ ಈ ಒಂದು ಜುಲೈ 20, 2024 ಜುಲೈ 20, 2024ಕ್ಕೆ ನಿಮ್ಮ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಐ ಥಿಂಕ್ ಸಾಟರ್ಡೆ ಆಗುತ್ತೆ. ನೆಕ್ಸ್ಟ್ ಡೇ ಸಂಡೇ ನೋಡಿ 21, 7, 2024ಕ್ಕೆ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ 2 ಪೇಪರ್ಗಳು ಇರ್ತವೆ. ಬೆಳಗ್ಗೆ ಒಂದು ಪೇಪರ್, ಮಧ್ಯಾಹ್ನ ಒಂದು ಪೇಪರ್. ಅದ್ರ ಹಿಂದಿನ ದಿನ ಏನಿರುತ್ತೆ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಹಾಗೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸ್ವಲ್ಪ ಬೇಗನೆ ಇಟ್ಟಿದ್ದಾರೆ ನೋಡಿ. ಜುಲೈ 6ನೇ ತಾರೀಕು ನಿಮಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಹಾಗೆ ನಿಮ್ಮ CET ಎಕ್ಸಾಮ್ ಯಾವಾಗಿರುತ್ತೆ? ಈ 2 ಪೇಪರ್ಗಳ CET ಎಕ್ಸಾಮ್ 7, 7, 2024 ಜುಲೈ 7, 2024ಕ್ಕೆ ನಿಮ್ಮ ಯಾರ್ಯಾರು HK ಅಭ್ಯರ್ಥಿಗಳಿದ್ರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ನೋಡಿ. ಓಕೆ ಆಸ್ಪಿರೆಂಟ್ಸ್, ಅದಾದ್ಮೇಲೆ ಬಹಳ ಇಂಪಾರ್ಟೆಂಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಇದಕ್ಕೆ. ಓಕೆ ನೋಡಿ, ಇದರಲ್ಲಿ ತುಂಬಾ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳಿದಾವೆ, ಎಲ್ಲವನ್ನ ಹೇಳ್ತೇವೆ, ನೀಟಾಗಿ ಕೇಳಿಸ್ಕೊಳ್ಳಿ. ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ BE ಸಿವಿಲ್ ಅಥವಾ BTech ಸಿವಿಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು ನೋಡಿ ಆಸ್ಪಿರೆಂಟ್ಸ್. ಇಲ್ಲಿ 2 ಡಿಗ್ರಿಗಳ ಬಗ್ಗೆ, 2 ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದೇದು ನಿಮ್ದು BE ಸಿವಿಲ್ ಆಗಿರ್ಬೇಕಾಗತ್ತೆ. BE ಸಿವಿಲ್
ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ನಾವೇನ್ ಹೇಳ್ತೇವೆ, ಇಂಜಿನಿಯರಿಂಗ್ ಮಾಡಿರೋ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಏನಿದ್ದೀರಾ ಸಿವಿಲ್ ಅಲ್ಲಿ, ಸೊ ನೀವೆಲ್ಲರೂ ಏನ್ ಮಾಡಬಹುದು, ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಅರ್ಜಿಯನ್ನ ಹಾಕಬಹುದು. ಹಾಗೇನೆ ಫ್ರೆಂಡ್ಸ್, ಈ ಒಂದು ಬಿಟೆಕ್ ಸಿವಿಲ್ ಮಾಡಿದಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕಬಹುದು. ಇವೆರಡೂ ಇರಲಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಸಿವಿಲ್ ಇಂಜಿನಿಯರಿಂಗ್ ಇನ್ ಡಿಪ್ಲೊಮೊ ಯಾರು ಮಾಡಿರ್ತಾರಲ್ವಾ, ಡಿಪ್ಲೊಮೊ ಅಂತ ನಾವೇನ್ ಕರಿತೇವೆ, ಸೊ ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಯಾರು ಮಾಡಿದ್ದಾರೆ ಅಭ್ಯರ್ಥಿಗಳು, ನೀವೆಲ್ಲರೂ ಏನ್ ಮಾಡಬಹುದು, ಅರ್ಜಿಯನ್ನ ಹಾಕೋದಿಕ್ಕೆ ಎಲಿಜಿಬಲ್ ಇದ್ದೀರಾ. ಸರಿನಾ? ಈ ಒಂದು HK ಆಗಿರ್ಬೋದು, ನಾನ್ HK ಆಗಿರ್ಬೋದು, ನೋಡಿ ಎರಡಕ್ಕೂ ಸೇಮ್ ಇದಾವೆ. ಎಕ್ಸಾಮ್ ಅಷ್ಟೇ ಹಿಂದೆ ಮುಂದೆ ಇದೆ. ಎಕ್ಸಾಮ್ ಫಸ್ಟ್ HK ಅಭ್ಯರ್ಥಿಗಳದ್ದಿದೆ, ಆಮೇಲೆ ನಾನ್ HK ದವ್ರದ್ದಿದೆ. ಉಳಿಕಿರಂಗೆ ಎಲ್ಲ ಸೇಮ್ ಇದಾವೆ. ಅಥವಾ ಸೊ ಮೇಲೆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಇರಲಿಲ್ಲ ಅಂತಂದ್ರೆ ಎರಡನೇ ಕ್ವಾಲಿಫಿಕೇಶನ್ ಅಂತೂ ನಿಮ್ಗೆ ಇರಲೇಬೇಕಾಗತ್ತೆ. PUC ಓದಿರ್ಬೇಕು, ಅಥವಾ ಈ ಒಂದು ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ ಈ CBSE ಬೋರ್ಡ್ಗಳಿಂದ ಅಥವಾ ICSE ಬೋರ್ಡ್ಗಳಿಂದ 12ನೇ ತರಗತಿ ನೀನು ಪಾಸ್ ಆಗಿರ್ಬೇಕಾಗತ್ತೆ. ನೀವು ನಮ್ಮ ಕರ್ನಾಟಕದ PU ಡಿಪಾರ್ಟ್ಮೆಂಟ್ ನಡೆಸುವಂತಹ 12th ಸ್ಟ್ಯಾಂಡರ್ಡ್ ಅಥವಾ PUC ಎಕ್ಸಾಮ್ ನ ಪಾಸ್ ಆಗಿರಬೇಕು. ಯಾವ ವಿಷಯದಲ್ಲಿ ಅಂತ ಹೇಳ್ತೀವಿ ನೋಡಿ, ವಿಜ್ಞಾನ ವಿಷಯವನ್ನು ಪಡೆದು ಆ ವಿಜ್ಞಾನ ವಿಷಯದಲ್ಲಿ ಮ್ಯಾಥಮೆಟಿಕ್ಸ್ ನ ಗಣಿತವನ್ನ ಆಸ್ ಅ ಸಬ್ಜೆಕ್ಟ್ ಆಗಿ ನೀವೇನ್ ಮಾಡಿರ್ಬೇಕು, ಆ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮಗೆ 60% ಕಡಿಮೆ ಇಲ್ಲದಂತೆ ಅಂಕಗಳನ್ನು ಪಡೆದು ಉತ್ತೀರ್ಣ ಆಗಿರಬೇಕು ಅಂತ ಇದೆ. ಸರಿನಾ? ನೋಡಿ, ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ ಪರ್ಟಿಕ್ಯುಲರ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮ್ದು 60%ಗಿಂತ ಕಡಿಮೆ ಇಲ್ಲದಂತೆ ಸ್ಕೋರ್ ಮಾಡಿರ್ಬೇಕು ಅಂತ ಇದೆ. 60% ಅಂತ ಹೇಳ್ತಾ ಇದಾರೆ ನೋಡಿ ಇಲ್ಲಿ. ಸರಿನಾ? ಸೊ PUC ಅನ್ನ ಓದಿದ ಅಭ್ಯರ್ಥಿಗಳು, PUC ಸೈನ್ಸ್ ಅನ್ನ ಓದಿದಂತ ಅಭ್ಯರ್ಥಿಗಳು, ಅದು ನೀವು ನಮ್ಮ ಕರ್ನಾಟಕದ ಬೋರ್ಡ್ ಇರ್ಬೋದು ಅಥವಾ CBSE ICSE ಬೋರ್ಡ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಅನ್ನ 12ನೇ ತರಗತಿಯಲ್ಲಿ PUC ಅಲ್ಲಿ ಪಡೆದು ಪಾಸ್ ಆಗಿರ್ಬೇಕು. ಸುಮ್ಮನೆ ಪಾಸ್ ಆಗೋದಲ್ಲ, ಅದರಲ್ಲಿ 60%ಗಿಂತ ಕಡಿಮೆ ಇಲ್ಲದಂತೆ ಪಾಸ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಫ್ರೆಂಡ್ಸ್, ಇದನ್ನು ನಿಮ್ಗೆ ಇರಲಿಲ್ಲ ಅಂತಂದ್ರೆ, ಈ ಒಂದು ಕ್ವಾಲಿಫಿಕೇಶನ್ ನಿಮ್ಗೆ ಇರಲಿಲ್ಲ ಅಂತಂದ್ರೆ ಮೂರನೇ ಕ್ವಾಲಿಫಿಕೇಶನ್ ಇದೆ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವಂತಹ ಲ್ಯಾಂಡ್ ಅಂಡ್ ಸಿಟಿ ಸರ್ವೆಯ ಪದವಿ ಪೂರ್ವ ಡಿಪ್ಲೊಮಾ ಉತ್ತೀರ್ಣರಾಗಿರಬೇಕು. ಸರಿನಾ? ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡಿಸುತ್ತೆ, ಈ ಒಂದು ವರ್ಷದಿಂದ ವರ್ಷಕ್ಕೆ ಈ ಪದವಿ ಪೂರ್ವ ಡಿಪ್ಲೊಮೊ, ಪ್ರೀ ಡಿಪ್ಲೊಮೊ ಅಂತ ಹೇಳಿ ಒಂದು ಕೋರ್ಸ್ ನ ನಡೆಸ್ತಾ ಇರುತ್ತೆ, ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಅಂತ ಹೇಳಿ. ಆ ಒಂದು ಕೋರ್ಸ್ ನಲ್ಲಿ ನೀವು ಪಾಸ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೂ ಇಲ್ಲ ಅಂತಂದ್ರೆ ನೆಕ್ಸ್ಟ್ ನೋಡಿ, ಕರ್ನಾಟಕ ಸರ್ಕಾರದ ಉದ್ಯೋಗ ಮತ್ತು ತರಬೇತಿ ಇಲಾಖೆ ನಡೆಸುವಂತಹ ITI, ಓಕೆ, ಐ ಥಿಂಕ್ ಏನು ITI ಅಂತ ನಾವೇನ್ ಹೇಳ್ತೇವೆ, ಅದರಲ್ಲಿ ಇನ್ ಸರ್ವೆ ಟ್ರೇಡ್ ಅಂತ ಒಂದು ಬರುತ್ತೆ. ಸೊ ಅದರಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಇದೆ. ಸೊ ಟೋಟಲ್ ಆಗಿ ABCD ಟೋಟಲ್ ಆಗಿ 4 ಎಲಿಜಿಬಿಲಿಟಿಗಳಲ್ಲಿ ಯಾವ್ದಾದ್ರು ಒಂದಿದ್ರೆ ನೀವೇನ್ ಮಾಡ್ಬೋದು, ಅರ್ಜಿಯನ್ನು ಹಾಕ್ಬೋದು. ಸೊ ಗೊತ್ತಾಯ್ತಾ ಯಾರ್ಯಾರು ಹಾಕ್ಬೋದು ಅಂತ ಹೇಳಿ. ಓಕೆ, ಅದಾದ್ಮೇಲೆ ನೋಡಿ, ಅಂತಹ ಅಭ್ಯರ್ಥಿಗಳು ಏನ್ ಮಾಡ್ಬೇಕಾಗತ್ತೆ, ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಯಾವ ತರ ಅಂತ ಹೇಳೋದಾದ್ರೆ KPSC ವೆಬ್ಸೈಟ್ ಗೆ ಹೋಗ್ಬೇಕಾಗತ್ತೆ. ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಥವಾ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು, ಸರಿನಾ, ಅದಾದ್ಮೇಲೆ ಮತ್ತೆ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಿಮ್ಮ ಮೊಬೈಲ್ಗೆ ಏನು ಯೂಸರ್ ID ಪಾಸ್ವರ್ಡ್ ಗಳನ್ನ ಕಳಿಸಲಾಗುತ್ತೆ. ಅದರ ಮೂಲಕ ನೀಟಾಗಿ ಅರ್ಜಿಯನ್ನ ತುಂಬತಾ ಇಡೀ ಒಂದು ಅಪ್ಲಿಕೇಶನ್ ನೀವು ಹಾಕ್ಬೇಕಾಗತ್ತೆ. ಸರಿನಾ? ನೋಡಿ, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗಿರುತ್ತೆ. ಆಮೇಲೆ ನೀವು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡ್ಮೇಲೆ ಅಪ್ಲೈ ಫಾರ್ ದ ಪೋಸ್ಟ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡಬೇಕು, ಯಾವ ಪೋಸ್ಟ್, ಲ್ಯಾಂಡ್ ಸರ್ವೇಯರ್ ಅಲ್ವಾ, ಆ ಲ್ಯಾಂಡ್ ಸರ್ವೇಯರ್ ಅನ್ನ ಕ್ಲಿಕ್ ಮಾಡ್ಕೊಂಡು ಅರ್ಜಿಯನ್ನ ಹಾಕ್ಬೇಕು. ಓಕೆ, ಅದಾದ್ಮೇಲೆ ನಿಮ್ಗೆ ಅರ್ಜಿ ಹಾಕುವಾಗ ಏನಾದ್ರೂ ತೊಂದರೆ ಇದ್ರೆ ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಆ ಒಂದು ಹೆಲ್ಪ್ ಲೈನ್ ನಂಬರ್ಗೆ ನೀವು ಫೋನ್ ಮಾಡಿ ವಿಚಾರಿಸ್ತಾ ಇರಬಹುದು. ಈಗ ನೋಡೋಣ ಎಕ್ಸಾಮ್ ಫೀಸ್ ಎಷ್ಟೆಷ್ಟಿದಾವೆ ಅಂತ ಹೇಳಿ. ಜನರಲ್ ಅಭ್ಯರ್ಥಿಗಳಿಗೆ 600 ರೂಪೀಸ್ ಫೀಸ್ ಇದೆ. OBC ಅಭ್ಯರ್ಥಿಗಳಿಗೆ 300 ರೂಪೀಸ್ ಫೀಸ್ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪೀಸ್ ಫೀಸ್ ಇದೆ. ಹಾಗೆ SC ST ಕೆಟಗರಿ 1 ಹಾಗೂ PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸಸ್ ನಿಮಗೆ ಇರೋದಿಲ್ಲ. ಇವನ್ ಈ ಒಂದು ಪ್ರೊಸೆಸಿಂಗ್ ಫೀಸ್ ಸಹ ನಿಮಗೆ ಇರೋದಿಲ್ಲ. ಆರಾಮಾಗಿ ಅರ್ಜಿಯನ್ನ ಹಾಕಿ. ಓಕೆ ಫ್ರೆಂಡ್ಸ್, ಅದಾದ್ಮೇಲೆ ಸರ್ ಪೇಮೆಂಟ್, ಈ ಶುಲ್ಕಗಳ ಪೇಮೆಂಟ್ ಎಲ್ಲ ಎಲ್ಲಿ ಮಾಡಬೇಕು ಅಂತ ಹೇಳೋದಾದ್ರೆ ಎಲ್ಲವೂ ಅವರು ಆನ್ಲೈನ್ ಮಾಡಿದ್ದಾರೆ. ಸರಿನಾ? ನೀವು ಯಾವುದೇ ಕಾರಣಕ್ಕೂ ಬ್ಯಾಂಕಿಗೆ, ಪೋಸ್ಟ್ ಆಫೀಸಿಗೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಓಕೆ, ಅದಾದ್ಮೇಲೆ ನೋಡಿ, ಅರ್ಹತಾ ಷರತ್ತುಗಳು ಕಾಮನ್ ಆಗಿ ಎಲ್ಲಾ ಎಕ್ಸಾಮಿಗೆ ಕೊಟ್ಟಿದ್ದಾರೆ. ಆಮೇಲೆ ನೋಡಿ, ಆಯ್ಕೆಯ ವಿಧಾನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಎಷ್ಟು ಎಕ್ಸಾಮ್ಸ್ಗಳು ಇರ್ತವೆ, ಈಗ ನಿಮಗೆ ಹೇಳ್ತಾ ಹೋಗ್ತೇವೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸೊ ಇದನ್ನ ಎಲ್ಲರೂ ಬರಿಬೇಕಾ ಸರ್ ಅಂತ ಹೇಳೋದಾದ್ರೆ ಹೌದು. ನೋಡಿ, ಇಲ್ಲಿ ಹೇಳ್ತಾ ಇದ್ರೆ ಅರ್ಜಿ ಸಲ್ಲಿಸುವ ಎಲ್ಲಾ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿದ್ದು, ಸದರಿ ಪರೀಕ್ಷೆಯನ್ನ ಅರ್ಹತೆಯನ್ನು ಪಡೆಯದ ಹೊರತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಸೊ ಟೇಕಿಂಗ್ ಆಫ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇಸ್ ಅ ಕಂಪಲ್ಸರಿ ಟು ಎವ್ರಿ ಒನ್. ಈ ಪರೀಕ್ಷೆಯಲ್ಲಿ 150 ಮಾರ್ಕ್ಸ್ ಇರ್ತವೆ. ಅಭ್ಯರ್ಥಿ ಎಷ್ಟು ತೆಗಿಬೇಕಾಗುತ್ತೆ, ಮಿನಿಮಮ್ 50 ಮಾರ್ಕ್ಸ್ ನ ತೆಗಿಬೇಕಾಗುತ್ತೆ. ಅಂಡ್ ಯಾವುದೇ ರೀತಿಯಾಗಿರುವಂತಹ ಈ ಒಂದು ಇದರಲ್ಲಿ ಎಷ್ಟೇ ಹೈಯೆಸ್ಟ್ ತಗೊಂಡ್ರು ನಿಮ್ಮನ್ನ ಅಪಾಯಿಂಟ್ಮೆಂಟ್ ಗೆ ಅದು ಕನ್ಸಿಡರ್ ಮಾಡೋದಿಲ್ಲ. ಅದು ಕೇವಲ ಎಲಿಜಿಬಿಲಿಟಿ ಪೇಪರ್ ಆಗಿರುತ್ತೆ.
ತುಂಬಾ ಅಭ್ಯರ್ಥಿಗಳು ಕೇಳ್ತಾರೆ, ಸರ್ ಇದು ಬರೆಯೋದಿರುತ್ತಾ ಟಿಕ್ ಮಾಡೋದಿರುತ್ತಾ ಅಂತೇಳಿ. ಡೀಟೇಲ್ ಆಗಿ ನಾವು ವಿಡಿಯೋವನ್ನ ಮಾಡಿದ್ದೇವೆ ಸರ್ನಾ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಂಪಲ್ಸರಿ ಕನ್ನಡ ವಿಡಿಯೋ ಅಂತ ಹೇಳಿ ಹಾಕಿರ್ತೇವೆ ಲಿಂಕ್. ಅದನ್ನ ಕ್ಲಿಕ್ ಮಾಡ್ಕೊಂಡು ಒಂದು ಇಡೀ ಕ್ವಶನ್ ಪೇಪರ್ ಅನಲೈಸಿಸ್ ನಾವು ಮಾಡಿದ್ದೇವೆ. ಆಲ್ಮೋಸ್ಟ್ ಒಂದು ಮೋರ್ ದೆನ್ 50,000 ಅಭ್ಯರ್ಥಿಗಳು ನೋಡಿ ಅದನ್ನ ಮೆಚ್ಕೊಂಡಿದ್ದಾರೆ. ಅದರ ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಈ ವಿಡಿಯೋ ನೋಡಿ ಆದ್ಮೇಲೆ ಕಂಪಲ್ಸರಿ ಕನ್ನಡದ ವಿಡಿಯೋವನ್ನು ನೋಡಿ. ಎಲ್ಲಾ ಲಿಂಕ್ಸ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೇವೆ. ಓಕೆ, ಈಗ ಆಲ್ರೆಡಿ ಬರೆದಿರುವಂತಹ ಅಭ್ಯರ್ಥಿಗಳು ಯಾರು ಸರ್ಟಿಫಿಕೇಟ್ ನ ಹೊಂದಿದ್ದಾರೆ, ಸರ್ ನಾವು ಅವರು ಬರಿಬೇಕಾ ಅಂತ ಕೇಳೋದಾದ್ರೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿದ್ದಲ್ಲಿ, ಸರಿನಾ, ನೀವು ಯಾವ ಈ ಒಂದು ದಿನಾಂಕದ ನಂತರ ನೋಡಿ 29/11/2022 ಸರ್ಕಾರ ಏನು ಹೊರಡಿಸಿದೆ ಆ ಆದೇಶದನ್ವಯ ಯಾರು ಆಲ್ರೆಡಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಸರ್ಟಿಫಿಕೇಟ್ ಅನ್ನು ಹೊಂದಿದ್ದೀರಾ, ಸೊ ಸದರಿ ಫಲಿತಾಂಶವನ್ನ ಈ ಅಧಿಸೂಚನೆ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಬೇರೆ ಬೇರೆ ಎಕ್ಸಾಮಿಗೆ ಬರೆದಿರ್ತಾರಲ್ವಾ, ಗ್ರೂಪ್ ಸಿ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು FD SD ಗೆ ಬರೆದಿರ್ತಾರಲ್ವಾ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, ಸೊ ಅದರ ಸರ್ಟಿಫಿಕೇಟ್ ನಿಮಗೆ ಇತ್ತು ಅನ್ನೋದಾಗಿದ್ರೆ ಈ ದಿನಾಂಕ ಆದ್ಮೇಲೆ ಸೊ ಅದು ನಡೆಯುತ್ತೆ, ಮತ್ತೆ ನೀವು ರಿಪೀಟ್ ಬರೆಯುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ CET ಎಕ್ಸಾಮ್ ಯಾವ ತರ ಇರುತ್ತೆ ಲ್ಯಾಂಡ್ ಸರ್ವೇಯರ್ ಈ ಅಭ್ಯರ್ಥಿಗಳಿಗೆ ಅಂತ ಹೇಳೋದಾದ್ರೆ, ಬೋತ್ HK ಮತ್ತೆ ನಾನ್ HK ನೋಡಿ, ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಎರಡು ಪೇಪರ್ಗಳನ್ನ ನೀವು ಬರೀಬೇಕಾಗತ್ತೆ. ಅದರ್ ದ್ಯಾನ್ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಹೊರತುಪಡಿಸಿ ಇನ್ನೂ 2 ಪರೀಕ್ಷೆಯನ್ನ ನೀವು ಬರೀಬೇಕಾಗುತ್ತೆ. ಇಲ್ಲಿ ಏನ್ ತಗೊಳ್ತಾರಲ್ವಾ ಈ ಮಾರ್ಕ್ಸ್ ಮಾತ್ರ ನಿಮ್ಮ ಅಪಾಯಿಂಟ್ಮೆಂಟ್ ಗೆ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ಏನೇನು ಇರುತ್ತೆ ಅಂತ ಹೇಳೋದಾದ್ರೆ ನೋಡಿ, GK ಪೇಪರ್ 200 ಮಾರ್ಕ್ಸ್ ಇರುತ್ತೆ, 2 hours ಟೈಮ್ ಅನ್ನ ನಿಮಗೆ ಕೊಟ್ಟಿರ್ತಾನೆ. ಹಾಗೆ ಡೆಫಿನೆಟ್ ಪೇಪರ್ ಇರುತ್ತೆ, ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ 200 ಮಾರ್ಕ್ಸ್ ಇರುತ್ತೆ, 2 ತಾಸಿನ ಟೈಮಿಂಗ್ ನ ಕೊಟ್ಟಿರ್ತಾನೆ. ಸೊ ಬೆಳಗ್ಗೆ ಒಂದು ಪೇಪರ್ ಇರುತ್ತೆ, ಹಾಗೆ ಮಧ್ಯಾಹ್ನದ ಒಂದು ಪೇಪರ್ ಇರುತ್ತೆ. ಹಾಗೆ ಸರ್ ಇದಕ್ಕೆ ಸಿಲೆಬಸ್ ಏನಿದೆ, ಏನು ಪೇಪರ್ 2 ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಏನಾದ್ರು ಕೊಟ್ಟಿದಾರಾ, ಅದನ್ನ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೇವೆ. ಹಾಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮಗೆ ಈ ಒಂದು ಪೇಪರ್ ನೋಡಕ್ಕೆ ಸಿಗುತ್ತೆ. ಯಾವುದು GK ಪೇಪರ್ ಆಗಿರ್ಬೋದು, ನಿರ್ದಿಷ್ಟ ಪತ್ರಿಕೆ ಆಗಿರ್ಬೋದು, ಕನ್ನಡ ಅಂಡ್ ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ. ಯಾರ್ಯಾರು ಅಪಾಯಿಂಟ್ ಅನ್ನು ಹೊಂದುತ್ತೀರಾ, ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ, ನಿಮಗೆ ಟ್ರೈನಿಂಗ್ ಪೀರಿಯಡ್ ಅಂತ ಸರ್ಕಾರ ಮಾಡಿರ್ತಾರೆ. ಸೊ ನೇಮಕಾತಿಯಾದ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿ ಇರುತ್ತಾರೆ. ಸೊ ಯಾರ್ಯಾರು ನೀವು ಸೆಲೆಕ್ಟ್ ಆಗ್ತೀರಾ, ಇರ್ರೆಸ್ಪೆಕ್ಟಿವ್ ಆಫ್ ನೀವು ಏನೇ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಿ, ಸೊ ಯು ಮಸ್ಟ್ ಅಂಡರ್ಗೋ 2 years ಒಂದು ನಿಮಗೆ ಪರಿವೀಕ್ಷಣಾ ಅವಧಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ತರ ನಿಮಗೆ ಈ ಒಂದು ಅವಧಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೇಮಕವಾದ ಎಲ್ಲಾ ಅಭ್ಯರ್ಥಿಗಳು ಇಲಾಖೆಯು ನಡೆಸುವಂತಹ 6 ತಿಂಗಳ ಭೂಮಾಪಕರ ವೃತ್ತಿ ಬುನಾದಿ ತರಬೇತಿಯನ್ನ ಇಲಾಖಾ ತರಬೇತಿ ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ಪೂರೈಸತಕ್ಕದ್ದು. ಸರಿನಾ, ಯಾರ್ಯಾರು ಅಪಾಯಿಂಟ್ ಆಗ್ತಿರಲ್ವಾ ಅಭ್ಯರ್ಥಿಗಳು, ಈ 264 ಮತ್ತೆ 100 ಅಭ್ಯರ್ಥಿಗಳು HK ಮತ್ತೆ ನಾನ್ HKದು, ಸೊ 6 month ನಿಮಗೆ ಕಂಪಲ್ಸರಿಯಾಗಿ ಈ ಒಂದು ಬುನಾದಿ ತರಬೇತಿ ಅಂತ ಕೊಡ್ತಾರೆ, ಅವರ ಏನು ಹೆಡ್ ಆಫೀಸ್ ಇದೆ ಅಲ್ಲಿ. ಓಕೆ, ಆದರೆ ಅಂತ ಕೇಳ್ತಾರೆ ನೋಡಿ, ಆದರೆ ಪದವಿ ಪೂರ್ವ ಅಥವಾ ಈ ಒಂದು 12ನೇ ತರಗತಿ CBSE ICSE ಏನು ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಹತೆ ಮೇಲೆ ಯಾರ್ಯಾರು ಅಪಾಯಿಂಟ್ ಆಗಿರ್ತಾರಲ್ವಾ, ಸೊ ಅಂತಹ ಅಭ್ಯರ್ಥಿಗಳು ನಿಮಗೇನಿರುತ್ತೆ 9 ತಿಂಗಳ ಕಾಲ ತರಬೇತಿಯನ್ನ ಪಡೆಯಬೇಕಾಗಿರುತ್ತೆ. ಸೊ ಐ ಹೋಪ್ ನಿಮ್ಗೆ ಗೊತ್ತಾಗಿದೆ ಏನಂತ ಹೇಳಿ. ಈ PUC ಆಧಾರದ ಮೇಲೆ ಹಾಕ್ತಿರಲ್ವಾ, PUC ಸೈನ್ಸ್ ಅಭ್ಯರ್ಥಿಗಳು ಮ್ಯಾಥ್ಸ್ ಅನ್ನ ಓದ್ಕೊಂಡು, ಸೊ ಅಂತಹ ಅಭ್ಯರ್ಥಿಗಳಿಗೆ 9 month ಬುನಾದಿ ಟ್ರೈನಿಂಗ್ ಇದ್ರೆ, ಉಳಿದ ಎಲ್ಲಾ ಅಭ್ಯರ್ಥಿಗಳಿಗೆ ಸಿವಿಲ್ ಇಂಜಿನಿಯರ್ಸ್ ಏನು BTech ಇಂಜಿನಿಯರ್ ಅವರೆಲ್ಲ ನಾವು ಮುಂಚೆ ನೋಡಿದ್ವಲ್ವಾ, ಆ ಎಲ್ಲಾ ಅಭ್ಯರ್ಥಿಗಳಿಗೆ ಆಯ್ತಾ, ನಿಮಗೆ ಕೇವಲ 6 ತಿಂಗಳ ಟೈಮ್ ಇದ್ರೆ, 6 ತಿಂಗಳ ಟ್ರೈನಿಂಗ್ ಇದ್ರೆ, 12ನೇ ತರಗತಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ 9 ತಿಂಗಳ ಕಾಲ ಒಂದು ತರಬೇತಿ ಪಡೆಯಲೇ ಬೇಕಾಗಿರುತ್ತೆ. ಅದರ ಜೊತೆಗೆ ಭೂಮಾಪಕರ ವೃತ್ತಿ ಬುನಾದಿ ತರಬೇತಿಯ ನಂತರ ಅಭ್ಯರ್ಥಿಗಳು ಭೂಮಾಪಕರ ವೃತ್ತಿ ಬುನಾದಿಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗಬೇಕು. ಬರೀ ಟ್ರೈನಿಂಗ್ ತಗೊಳ್ಳೋದಷ್ಟೇ ಅಲ್ಲ, ಆ ಒಂದು ಟ್ರೈನಿಂಗ್ ಆದ್ಮೇಲೆ ನಿಮಗೆ ಒಂದು ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳ್ತಿದ್ರೆ, ಆ ಪರೀಕ್ಷೆಯಲ್ಲಿ ನೀವೇನ್ ಮಾಡಬೇಕು, ಕಡ್ಡಾಯವಾಗಿ ಉತ್ತೀರ್ಣರಾಗಬೇಕು, ಕಂಪಲ್ಸರಿಯಾಗಿ ನೀವು ಪಾಸ್ ಆಗ್ಲೇಬೇಕಾಗತ್ತೆ. ಒಂದು ವೇಳೆ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗದೇ ಇದ್ದಲ್ಲಿ, ಫಸ್ಟ್ ಅಟೆಂಪ್ಟ್ಗೆ ನೀವು ಏನಾದ್ರೂ ಪಾಸ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಅಂತಹ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶವನ್ನು ಕೊಡಲಾಗುತ್ತೆ. ಸರಿನಾ, ನಿಮಗೆ 2ನೇ ಅಟೆಂಪ್ಟ್ ಅನ್ನ ಕೊಡಲಾಗುತ್ತೆ. ಆದ್ರೂ ಅಂತಹ ಅಭ್ಯರ್ಥಿಗಳು ಕ್ವಾಲಿಫೈ ಆಗ್ಲಿಲ್ಲ ಅಂತಂದ್ರೆ ಸೇವೆಯಿಂದ ತೆಗೆದು ಹಾಕಲಾಗುವುದು ಅಂತ ಕೇಳ್ತಾ ಇದಾರೆ ನೋಡಿ. ಸೇವೆಯಿಂದನೇ ಏನ್ ಮಾಡ್ತಾರಂತೆ, ನಿಮ್ಮನ್ನ ಡೆಲೀಟ್ ಮಾಡಲಾಗುತ್ತೆ ಅಥವಾ ತೆಗೆದು ಹಾಕಲಾಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಹಾಗಾಗಿ ನಿಮ್ಗೇನು ಟ್ರೈನಿಂಗ್ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾಗಿ ಆಕ್ಟಿವ್ ಆಗಿ ಭಾಗವಹಿಸಿ, ಅಲ್ಲಿ ಏನು ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಸರಿಯಾಗಿ ಅದನ್ನೆಲ್ಲ ನೋಡ್ಕೊಂಡು ಎಕ್ಸಾಮ್ ಅಲ್ಲಿ ಒಳ್ಳೆಯ ಒಂದು ಪ್ರಯತ್ನವನ್ನ ಮಾಡಿ. ನಿಮ್ಗೆಲ್ಲ ಗೊತ್ತಾಗುತ್ತೆ ಒಳಗಡೆ ಸೇರ್ಕೊಂಡ್ಮೇಲೆ ಯಾವ ತರ ಎಕ್ಸಾಮ್ ಮಾಡ್ತಾರೆ, ಯಾವ ತರ ಎಲ್ಲವನ್ನ ನೀವು ಬರಿಬೇಕಾಗತ್ತೆ, ನೋಡ್ಬೇಕಾಗತ್ತೆ. ಸರಿನಾ, ಅವೆಲ್ಲ ನಿಮ್ಗೆ ಹೇಳಿಕೊಡ್ತಾರೆ.
ಹಾಗೆ ಎಕ್ಸಾಮ್ ಸೆಂಟರ್ಗಳು ನಿಮಗೆ ಆಯೋಗವು ನಿಗದಿಪಡಿಸುವಂತಹ ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಹಾಲ್ ಟಿಕೆಟ್ ಬಿಟ್ಟಾಗ ಗೊತ್ತಾಗುತ್ತೆ. ಏಜ್ ನೋಡಿ ಎಷ್ಟೆಷ್ಟು ಇರಬೇಕು. ಜನರಲ್ ಅಭ್ಯರ್ಥಿಗಳಿಗೆ 18 ವರ್ಷದ ಮೇಲಿಂದ ಹಿಡ್ಕೊಂಡು, ಅಂದ್ರೆ ಎಲ್ಲ ವರ್ಷ ಮಿನಿಮಮ್ 18 ವರ್ಷ ಇರಬೇಕು ನಿಮಗೆ. ಸೊ ಅದಾದ್ಮೇಲೆ ಜನರಲ್ ಅಭ್ಯರ್ಥಿಗಳು 35 ಏಜ್ ನವರೆಗೆ ಅರ್ಜಿಯನ್ನ ಹಾಕಬಹುದು. ಯಾರು? ಜನರಲ್ ಅನ್ರಿಸರ್ವ್ಡ್ ಅಭ್ಯರ್ಥಿಗಳು. ಒಬಿಸಿ ಅಭ್ಯರ್ಥಿಗಳು 38 ಏಜ್ ನವರೆಗೆ ಅರ್ಜಿಯನ್ನ ಹಾಕಬಹುದು. SC ST ಕೆಟಗರಿ 1 ಯಾರಿದ್ದೀರಾ 40 ವರ್ಷದವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕಿ ಅಪಾಯಿಂಟ್ ಹೊಂದೋದಕ್ಕೆ ಅವಕಾಶವನ್ನು ಇರ್ತಾರೆ. ಈ ಮೇಲೆ ಏನು ಹೇಳಿದಾರಲ್ವಾ, ಈ ಒಂದು ವಯಸ್ಸಿನ ಜೊತೆಗೇನೆ ಕೆಲವೊಂದು ರಿಸರ್ವೇಶನ್ ಇರುವಂತಹ ಅಭ್ಯರ್ಥಿಗಳು, ಎಕ್ಸಾಂಪಲ್ ಈ ಒಂದು ನೋಡ್ತಾ ಇರ್ಬೋದು, ಈ ಮಾಜಿ ಸೈನಿಕ ಆಗಿದ್ರೆ, ಹಾಗೆಯೇ NCC ಅಭ್ಯರ್ಥಿಗಳಾಗಿರ್ಬೋದು ಅಂತ ಅವರಿಗೆ ಮತ್ತೆ ಮ್ಯಾಕ್ಸಿಮಮ್ 10 ವರ್ಷ ನಾವೇನ್ ಕೊಟ್ಟಿರ್ತೇವೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ವಿಧವೆ ಅಭ್ಯರ್ಥಿಗಳು ಅವರಿಗೆ 10 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಮತ್ತೆ ಎಕ್ಸ್ಟ್ರಾ ಸಡಿಲಿಕೆಯನ್ನು ಕೊಟ್ಟಿರ್ತಾನೆ. ಹಾಗೆಯೇ ಏನು ನಾನ್ HK ಅಭ್ಯರ್ಥಿಗಳಿಗೆ 264 ವೇಕೆನ್ಸೀಸ್ ಏನಿದಾವಲ್ವಾ, ಸೊ ನಿಮ್ ಕೆಟಗರಿ ವೈಸ್ ಇಲ್ಲಿ ನೋಡ್ಕೊಳ್ಳಿ. ಪೇಜ್ ನಂಬರ್ 12 ಇದೆ ನಾನ್ HK ದವರಿಗೆ. ಹಾಗೆ HK ದವರಿಗೂ ತುಂಬಾ ಡೀಟೇಲ್ ಆಗಿ ಬಿಟ್ಟಿದ್ದಾರೆ, ಸರಿನಾ? ನೋಡ್ಕೊಳ್ಳಿ ಆಸ್ಪಿರೆಂಟ್ಸ್. ಅದಾದ್ಮೇಲೆ ಈ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ಎಲ್ಲ ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡೇ ಹಾಕಿ, ಅಥವಾ ರೆಡಿ ಇತ್ತು ಅಂತಂದ್ರೆ ಡೇಟ್ ಎಲ್ಲ ಕರೆಕ್ಟ್ ಆಗಿದೆನಾ ಎಲ್ಲ ನೋಡ್ಕೊಳ್ಳಿ. SC ST ಕೆಟಗರಿ 1, 2A, 2B, 3A, 3B ಅಭ್ಯರ್ಥಿಗಳೇನಿದ್ದೀರಾ ಅವರು, ಜೊತೆಗೆ ನಿಮ್ಮ ಕನ್ನಡ ಮಾಧ್ಯಮ, ಗ್ರಾಮೀಣ, ಮಾಜಿ ಸೈನಿಕ, ಆಯ್ತಾ, ಯೋಜನಾ ನಿರಾಶ್ರಿತರು, ಅಂಗವಿಕಲ ಅಭ್ಯರ್ಥಿಗಳದ್ದು, ತೃತೀಯ ಲಿಂಗ ಅಭ್ಯರ್ಥಿಗಳದ್ದು ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಎಲ್ಲ ನೋಡ್ಕೊಂಡು ಅರ್ಜಿಯನ್ನ ಹಾಕಿ. ಸೊ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಭಾವಿಸ್ತೇವೆ. ಸೊ ಫೈನಲಿ ಸಿಲೆಬಸ್ ಏನಿದೆ ಈ ಎಕ್ಸಾಮಿಗೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೇವೆ. ಓಕೆ ಆಸ್ಪಿರೆಂಟ್ಸ್. ಸೊ ನೀವು ಪೇಜ್ ನಂಬರ್ 21ಕ್ಕೆ ಹೋದಾಗ ಅಲ್ಲಿ ಅನುಬಂಧ 2ರಲ್ಲಿ ಕೊಟ್ಟಿದ್ದಾರೆ ನೋಡಿ. ಅನುಬಂಧ 2ರಲ್ಲಿ ಒಂದ್ ಸೆಕೆಂಡ್. ಓಕೆ ಆಸ್ಪಿರೆಂಟ್, ಈಗ ನೋಡೋಣ ಸಿಲೆಬಸ್ ಏನಂತ ಹೇಳಿ. ಜನರಲ್ ಪೇಪರ್ ಅಂತ ಗೊತ್ತಾಯ್ತು 200 ಮಾರ್ಕ್ಸ್ಗೆ. ನೋಡಿ ಇದರಲ್ಲಿ ಏನಿರುತ್ತೆ, GK ಇರುತ್ತೆ ಅಂತ ಹೇಳ್ತಿದ್ದಾರೆ. ಜನರಲ್ ನಾಲೆಜ್ ಆಫ್ ಟಾಪಿಕ್ ರಿಲೇಟಿಂಗ್ ಟು ಕರೆಂಟ್ ಇವೆಂಟ್, ಜನರಲ್ ಅವೇರ್ನೆಸ್ ಅಥವಾ ಕರೆಂಟ್ ಅಫೇರ್ಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಅದನ್ನ ಕೇಳಲಾಗುತ್ತೆ. ಜೊತೆಗೆ ಸೈನ್ಸ್ ನ ಕೇಳಲಾಗುತ್ತೆ, ಜನರಲ್ ಸೈನ್ಸ್ ಅನ್ನ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪ್ರತಿಯೊಂದರಲ್ಲಿ ಕೇಳಲಾಗುತ್ತೆ. ಹಾಗೆ ಮ್ಯಾಟರ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ ಅಂಡ್ ಪ್ರಾಕ್ಟಿಕಲ್ ನಾಲೆಜ್ ಆಸ್ ಮೇ ಬಿ ಎಕ್ಸ್ಪೆಕ್ಟೆಡ್ ಆಫ್ ಎ ಪರ್ಸನ್ ಹೂ ಹ್ಯಾಸ್ ಪಾಸ್ಡ್ ದ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ವಿಚ್ ಇಸ್ ಗಿವನ್ ಫಾರ್ ದ ಎಕ್ಸಾಮಿನೇಷನ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಐ ಹೋಪ್ ನಿಮ್ಗೆ ಇದು ಗೊತ್ತಾಗಿದೆ. GK ಇರುತ್ತೆ, ಕರೆಂಟ್ ಅಫೇರ್ಸ್ ಅಂತ ನಾವೇನ್ ಹೇಳ್ತೇವೆ. GK ಆಗಿರ್ಬೋದು, ಸ್ಟ್ಯಾಟಿಕ್ GK ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೇಳಲಾಗುತ್ತೆ. ಹಾಗೆ ಡೈಲಿ ಲೈಫ್ ಅಲ್ಲಿ ಡೈಲಿ ಅಬ್ಸರ್ವೇಷನ್ಸ್ ಗಳು ಅಂತ ನಾವೇನ್ ಹೇಳ್ತೇವೆ. ನ್ಯೂಸ್ ಪೇಪರ್ ಗಳಲ್ಲಿ ನೀವು ಓದೋದು ಕರೆಂಟ್ ಅಫೇರ್ ಆಗಿರ್ಬೋದು, ಅಥವಾ ಸೈನ್ಸ್ಗೆ ಸಂಬಂಧಪಟ್ಟಿರೋದು, ಟೆಕ್ನಾಲಜಿಗೆ ಸಂಬಂಧಪಟ್ಟಿರೋದು, ಇತ್ತೀಚಿನ ಡೆವಲಪ್ಮೆಂಟ್. ಸೊ ಈ ರೀತಿ ಏನ್ ಮಾಡಿರ್ತಾನೆ, ಫ್ರೇಮ್ ಮಾಡಿರ್ತಾರೆ. ಜೊತೆಗೆ ಆ ಹುದ್ದೆ ಪಡೆಯೋದಕ್ಕೆ ಬೇಕಾಗಿರುವಂತಹ ವ್ಯಕ್ತಿಗೆ ಎಷ್ಟು ಕೇಳಕ್ ಸಾಧ್ಯನೋ ಅಷ್ಟುವನ್ನ ಕೇಳ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿ ಜನರಲ್ ಪೇಪರ್ ನಲ್ಲಿ. ಸರ್ ಮೆಂಟಲ್ ಎಬಿಲಿಟಿ ಏನಿಲ್ವಾ ಅಂತ ಕೇಳೋದಾದ್ರೆ ಇಲ್ಲಿದೆ ನೋಡಿ. ಇಡೀ ಪೇಪರೇ ಮ್ಯಾಥಮೆಟಿಕ್ಸ್ ಇದೆ. ಸ್ಪೆಸಿಫಿಕ್ ಪೇಪರ್ ಏನಿದೆ ಅಲ್ವಾ, ಮಧ್ಯಾಹ್ನದ ಪೇಪರ್ 2 ಏನಿದೆ ಅಲ್ವಾ, 200 ಮಾರ್ಕ್ಸ್ ಇಂದು ಇನ್ನೊಂದು ಪೇಪರ್. ಸೊ ಅದೇನಾಗಿರುತ್ತೆ, ಈ ಒಂದು ನೋಡ್ತಾ ಇರ್ಬೋದು, ಕೀಪಿಂಗ್ ಇನ್ ವ್ಯೂ ನೇಚರ್ ಆಫ್ ದ ಜಾಬ್ ವಿಚ್ ಸೆಲೆಕ್ಷನ್ ಈಸ್ ಬೀಯಿಂಗ್ ಮೇಡ್, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಕನ್ಸಲ್ಟೇಷನ್ ವಿತ್ ದ ಅಪಾಯಿಂಟಿಂಗ್ ಅಥಾರಿಟಿ, ದಟ್ ಈಸ್ ಮ್ಯಾಥಮೆಟಿಕ್ಸ್ 70% ಅಂತ ಹೇಳ್ತದೆ. 70% ನಿಮ್ಮ 200 ಮಾರ್ಕ್ಸಿನ ಪೇಪರ್ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಮ್ಯಾಥಮೆಟಿಕ್ಸ್ ನ ಕೇಳಿರ್ತಾರೆ. ಹಾಗೆ ಇನ್ನು ಉಳಿದಿರುವಂತದ್ದು ಅರ್ಥಮೆಟಿಕ್ ಮತ್ತೆ ನಂಬರ್ ಸಿಸ್ಟಮ್ ನ ಕೇಳಿರ್ತಾನೆ. ಯಾಕಂದ್ರೆ ಲ್ಯಾಂಡ್ ಸರ್ವೇಯರ್ ಅಂತಂದ್ರೆ ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸ್ ಬ್ಯಾಕ್ ಗ್ರೌಂಡಿನ ಅಭ್ಯರ್ಥಿಗಳಿಗೆ ಇದು ಕರೆದಿರೋದ್ರಿಂದ, ಸೊ ಆ ಒಂದು ನಾಲೆಜ್ ಅನ್ನ ಚೆಕ್ ಮಾಡೋದಕ್ಕೆ ಈ ರೀತಿಯ ಒಂದು ಸಿಲೆಬಸ್ ನ ಅವರು ಫ್ರೇಮ್ ಮಾಡಿದ್ದಾರೆ 2ನೇ ಪೇಪರ್ ಅಲ್ಲಿ. ಸೊ ಅದರಲ್ಲಿ ಏನೇನು ಕೇಳ್ತಾರೆ ಅಂತ ಇದೆ ನೋಡ್ಕೊಳ್ಳಿ. ಸಣ್ಣ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಲೆಕ್ಕಗಳನ್ನು ಕೇಳ್ತೇವೆ. ಸೆಟ್ ಥಿಯರಿ, ಸೀಕ್ವೆನ್ಸ್, ಮೆಟ್ರಿಕ್ಸ್, ಪರ್ಮ್ಯುಟೇಷನ್, ಹಾಗೆ ಸ್ಟ್ಯಾಟಿಸ್ಟಿಕ್ಸ್, ಈ ರೀತಿ HCF, LCM, ಅಲ್ಜೆಬ್ರಾದಲ್ಲಿ ಮತ್ತೇನ್ ಕೇಳ್ತೇವೆ ನೋಡಿ. ಡೀಟೇಲ್ ಆಗಿದೆ, ನೀವು ನೋಡ್ಕೊಳ್ಳಿ. ಈ ಡೀಟೇಲ್ ಆಗಿರುವ PDF ಬೇಕು ಅನ್ನೋದಾಗಿದ್ರೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ. ಎಲ್ಲ ಲಿಂಕ್ಸ್ ಗಳು ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಗಳಲ್ಲಿ ಇರ್ತವೆ. ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಅಂತ ಹೇಳ್ತಾ, ಇದಕ್ಕೆ ಬೇಕಾಗಿರುವಂತಹ ಎಲ್ಲಾ ಕ್ಲಾಸಸ್ ಗಳು ನಮ್ಮ ಚಾನಲ್ ಕಡೆಯಿಂದ ಇರ್ತವೆ. ನಿಮಗೆ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.